ಹತ್ರ ಹೋಗು, ಹತ್ರ ಹೋಗು. ಅಣ್ಣನ ಹಚ್ಕೊಂತೀನಿ. ಒಬ್ಬೊಬ್ಬರಿಗೆ ಬೆಳಗ್ಬೇಕು, ನಿಧಾನಕ್ಕೆ ಬೆಳಕು. ಓಕೆನಾ? ಬಾ. ಬಿಡು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ರಾಖಿ ಹಬ್ಬದ ದಿನದ ವ್ಲಾಗ್ ಇದು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇವ್ರು ಬಂದು ನನ್ನ ಫ್ರೆಂಡ್ ಮಕ್ಕಳು. ನಮಗೆ ತುಂಬಾ ಕ್ಲೋಸು, ನಮ್ಮ ಫುಲ್ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ. ಹಾಗಾಗಿ ಪ್ರತಿ ವರ್ಷ ನನ್ನ ಮಕ್ಳ ಕೈಯಲ್ಲಿ ನಾನು ಇವರಿಗೆ ರಾಖಿ ಕಟ್ಸೋದು. ಇವರು ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ ಮಕ್ಕಳನ್ನ. ಹಾಗೆ ಅವರಿಗೆ ನನ್ನ ಇಬ್ಬರು ಮಕ್ಕಳಂದ್ರೂ ಸಖತ್ ಇಷ್ಟ. ಹಾಗಾಗಿ ನಾನು ಪ್ರತಿ ವರ್ಷ ರಾಖಿ ಇವರಿಬ್ರಿಗೇ ಕಟ್ಸೋದು. ಹಂಗೆ ಇವರಿಗೂ ಕೂಡ ತಂಗಿದಿರು ಅಕ್ಕಂದಿರಿಲ್ಲ. ಸೊ ಇವ್ರ ಮನೆಯಲ್ಲಿ ಇವರಿಬ್ಬರು ಗಂಡು ಮಕ್ಕಳು, ಸೊ ನಮ್ಮ ಮನೆಯಲ್ಲಿ ನನ್ನಿಬ್ಬರು ಹೆಣ್ಮಕ್ಳಲ್ವ. ಹಾಗಾಗಿ ನಾವು ಈ ರೀತಿ ಬಾಂಡಿಂಗ್ ಇಟ್ಕೊಂಡು ಪ್ರತಿ ವರ್ಷ, ಈಗ ಒಂದು 3 ಇಯರ್ಸ್ ಆಯಿತು. 3 ಇಯರ್ಸಿಂದನೂ ನಾನು ಇವರಿಗೆ ರಾಖಿ ಕಟ್ಸೋದು ಮಕ್ಕಳಿಗೆ. ಅವರು ಕೂಡ ತುಂಬಾ ಒಳ್ಳೆ ಮಕ್ಕಳು. ನನ್ನ ಮಕ್ಕಳನ್ನು ಕೂಡ ತುಂಬಾ ಬಾಂಡಿಂಗಿಂದ ನೋಡ್ಕೊಳ್ತಾರೆ. ಅದೇ ಖುಷಿ ನನಗೆ. ಇನ್ನು ಮಕ್ಕಳೆಲ್ಲ ಬಂದು ರಾಖಿ ಎಲ್ಲ ಕಟ್ಸ್ಕೊಂಡು ಹೋಗಿದ್ದಾದಮೇಲೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ನಾನು ಮಂಡಕ್ಕಿ ಸೂಸ್ಲ ಕೂಡ ಮಾಡಿದ್ದೆ. ಅದರದ್ದು ವಿಡಿಯೋ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಇದು ಬೆಣ್ಣೆ ಇತ್ತು, ನಾನು 1 ಮಂತ್ ಇದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅದರದ್ದು ಬೆಣ್ಣೆ ನಾನು ತುಪ್ಪ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಇದನ್ನು ಬೆಣ್ಣೆ ನಾನು ಸ್ಟೋರ್ ಮಾಡ್ಕೊಳ್ತೀನಿ, ಬೆಣ್ಣೆ ಎಲ್ಲ ಹೇಗೆ ತಗೊಳ್ತೀನಿ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ನೋಡಿ. ಇದು ಸುಮಾರು 1 ತಿಂಗಳದು ಬೆಣ್ಣೆ ನಾನು ತಗೊಂಡಿರೋದು. ಈ ರೀತಿ ನಾವು ಮಜ್ಜಿಗೆ ಹಾಕಿಬಿಟ್ಟು ಒಂದು 2 ರಿಂದ 3 ಸರಿ ನಾವು ನೀಟಾಗಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೋಬೇಕಾಗತ್ತೆ. ಸುಮಾರು ನನಗೆ ಒಂದು ಅರ್ಧ kg ಬೆಣ್ಣೆ, ಪ್ಯೂರ್ ಆಗಿರೋವಂಥ ಬೆಣ್ಣೆ ಸಿಕ್ತು ಅಂತಲೇ ಹೇಳ್ಬೋದು. ಇದನ್ನು ನಾನು 3 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಆವಾಗ ಈ ರೀತಿ ಚೆನ್ನಾಗಿರೋವಂಥ ಬೆಣ್ಣೆ ಕೂಡ ಸಿಗುತ್ತೆ. ನೋಡ್ಬೋದು ನೀವು, ಒಂದು ಸುಮಾರು ಅರ್ಧ kg ಅಷ್ಟು ಕೂಡ ಆಗಿದೆ. ಹಾಗೆ ನಾನು ಇದು ವಾಶ್ ಮಾಡಿರೋಂಥ ಮಜ್ಜಿಗೆನ ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ನಾನು ಇದನ್ನು ಗಿಡಕ್ಕೆ ಹಾಕ್ಕೊತೀನಿ. ಈ ರೀತಿ ನಾವು ಬೆಣ್ಣೆ ತಕ್ಕೊಂಡಿರೋದನ್ನು ಒಂದು 24 ಅವರ್ಸ್ ಆದರೂ ಫ್ರೀಝರ್ನಲ್ಲಿ ಇಡಬೇಕು. ಈ ರೀತಿ ನೀಟಾಗಿ ವಾಶ್ ಮಾಡಿದಾದಮೇಲೆ ಮತ್ತೆ ನಾನು ಒಂದು 24 ಅವರ್ಸು ಫ್ರೀಝರ್ನಲ್ಲಿ ಇಟ್ಟು ನೆಕ್ಸ್ಟ್ ಡೇಗೆ ನಾನು ತುಪ್ಪ ಕಾಯಿಸ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಮರಳಾಗಿರೋಂಥ ತುಪ್ಪ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಇವಾಗ ಇದು ಮಾಡಿರೋಂಥ ಮಜ್ಜಿಗೆನ ನಾನು ಗಿಡಗಳಿಗೆ ಹಾಕ್ಕೊಳ್ತೀನಿ. ಇದು ಏನಕ್ಕೆ ಹಾಕ್ಕೊಳ್ತೀವಿ ಅಂದರೆ ಇದರಲ್ಲಿ ಸಾಕಷ್ಟು ಸತ್ವಾಂಶ ಇರುತ್ತೆ, ಗಿಡಕ್ಕೆ ತುಂಬಾ ಪೋಷಣೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಮಜ್ಜಿಗೆನ ನಾನು ಹಾಕ್ತೀನಿ. ನೋಡಿ, ಇಲ್ಲಿ ನಾನು ಮೊಸರಲ್ಲಿ ನಾನು ಹೇಗೆ ಬೆಣ್ಣೆನ ತಕ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಫುಲ್ ಅರ್ಧ ಪ್ಯಾಕೆಟ್ ಅಲ್ಲ, ಇದರಲ್ಲಿ ಅರ್ಧ ಮೊಸರಿದೆ ಅಷ್ಟೇ. ನಾನು ಆಲ್ರೆಡಿ ಅರ್ಧ ಮಜ್ಜಿಗೆ ಮಾಡ್ಕೊಂಡಿದ್ದೆ. ಇದು ಅರ್ಧ ಪ್ಯಾಕೆಟ್ನಲ್ಲಿ, ಅರ್ಧ ಲೀಟ್ರ್ ಮೊಸರಿನಲ್ಲಿ 1/4 ಲೀಟ್ರ್ ಮೊಸರು ಅಂತಲೇ ಇಟ್ಕೊಳ್ಳಿ. 1/4 ಲೀಟ್ರ್ ಮೊಸರಿನಲ್ಲಿ ಎಷ್ಟು ಬೆಣ್ಣೆ ಬರುತ್ತೆ ಅಂತ ಹೇಳಿ ನೋಡಿ. ನಾವು ನೀಟಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಫುಲ್ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನಮ್ಗೆ ಈ ರೀತಿ ಬೆಣ್ಣೆ ಸಿಗುತ್ತೆ. ಒಂದು ಪಾತ್ರೆಗೆ ಹಾಕ್ಕೊಂಡು ನಮಗೆ ಎಷ್ಟು ಮಜ್ಜಿಗೆಗೆ ನೀರು ಬೇಕೋ ಅಷ್ಟು ಮಜ್ಜಿಗೆಗೆ ಹಾಕ್ಕೊಂಡು ಮೇಲ್ಗಡೆ ಇರೋವಂಥದ್ದನ್ನೆಲ್ಲ ತೆಳ್ಳಗಿರೋವಂಥದ್ದನ್ನ ತಕ್ಕೊಂಡ್ರೆ ನಮಗೆ ಪ್ಯೂರ್ ಆಗಿರೋವಂಥ ಬೆಣ್ಣೆ ಸಿಗುತ್ತೆ. ಇದೇ ರೀತಿ ನಾನು ಪ್ರತಿದಿನ ನಮ್ಮ ಮನೆಯಲ್ಲಿ ಮಜ್ಜಿಗೆ ಮಾಡ್ತೀವಿ. ಹಾಗೆ ನಾವು ಬೆಣ್ಣೆ ಸಮೇತ ಮಜ್ಜಿಗೆನ ಯಾವತ್ತೂ ಕುಡಿಬಾರ್ದು, ಅದರಿಂದ ಏನೂ ಪ್ರಯೋಜನ ಕೂಡ ಇರೋದಿಲ್ಲ. ಈ ರೀತಿ ಬೆಣ್ಣೆ ತಕ್ಕೊಂಡು ನಾವು ಮಜ್ಜಿಗೆ ಕುಡಿಯೋದ್ರಿಂದ ಅದು ತಂಪು ಕೂಡ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ಪ್ರತಿ ಸರಿ ನಾನು ಹೀಗೆ ಮಾಡೋದು. ಈ ರೀತಿ ಫುಲ್ ಬೆಣ್ಣೆ ಎಲ್ಲ ತೆಗ್ದಿರೋಂಥ ಮಜ್ಜಿಗೆನ ನಾವು ಡೈಲಿ ಕುಡಿತೀವಿ. ಸೊ ನೋಡಿ, ಇದು 24 ಅವರ್ಸ್ ಆಗಿದೆ, ಫ್ರಿಡ್ಜ್ನಿಂದ ತೆಗ್ದಿದ್ದೀನಿ. ಇವಾಗ ನಾನು ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬೆಣ್ಣೆ ಮಾತ್ರ ಸಖತ್ತು. ನನಗೆ ಆವಾಗಲೇ ಮಕ್ಕಳಿಗೆ ಕೊಡಬೇಕು, ತಿನ್ನಿಸ್ಬೇಕು ಅನ್ನಿಸ್ತಿತ್ತು. ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ರೀತಿ ಎಲ್ಲ ಕರಗಿದೆ, ಬೆಣ್ಣೆ ಎಲ್ಲ ಕರಗಿ ಈ ರೀತಿ ಕುದಿಬೇಕಾದ್ರೆ ನಾವಿಲ್ಲಿ ವಿಳೆದೆಲೆ ತೊಟ್ಟು, ಹಾಗೆ ಒಂದು 2 ಕಲ್ಲು ಉಪ್ಪು, ಹಾಗೆ ಅರ್ಧ ಎಸ್ಲು ಬೆಳ್ಳುಳ್ಳಿ, ಒಂದು 4 ರಿಂದ 5 ಮೆಣಸು, ಒಂದು 2 ಮೆಣಸು, 4 ರಿಂದ 5 ಮೆಂತ್ಯ ಕಾಳು, ಹಾಗೆ ಒಂದು ಅರ್ಧ ಅಷ್ಟು ಏಲಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕುಟ್ಬಿಟ್ಟು. ಈ ರೀತಿ ಬಬಲ್ಸ್ ಬರ್ತಿರಬೇಕು. ಬಬಲ್ಸ್ ಬರಬೇಕಾದ್ರೆ ನಾವು ಇಳಿಸ್ಬಿಟ್ಟು ಆಫ್ ಮಾಡಿಬಿಟ್ಟು ನಾವು ಯಾವುದರಲ್ಲಿ ಸ್ಟೋರ್ ಮಾಡ್ಕೊಳ್ತೀವೋ ಅದರಲ್ಲಿ ಸ್ಟೋರ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಪಾತ್ರೆಗೆ ಯಾವುದೇ ರೀತಿ ಸೀದಿಲ್ಲ, ಹಾಗೆ ತಳ ಹಿಡ್ದಿಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಸ್ಟೋರ್ ಮಾಡಿ ಇಟ್ಟಿದ್ದಾದಮೇಲೆ ಒಂದು 8 to 9 ಅವರ್ಸ್, 10 ಅವರ್ಸ್ ಅಂತಲೇ ಇಟ್ಕೊಳ್ಳಿ. ಒಂದು 10 ಅವರ್ಸ್ ಆದಮೇಲೆ ನಾನು ನಿಮಗೆ ಇದು ತುಪ್ಪನ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂದರೆ ಫುಲ್ಲು ಮರಳಾಗಿ ಬಂದಿದೆ. ತುಪ್ಪ ಮಾತ್ರ ಸಖತ್ತಾಗಿದೆ. ಮಾತ್ರ ನಿಜವಾಗ್ಲೂ ನಾವು ಹಳ್ಳಿ ಕಡೆ ಎಲ್ಲ ಪ್ಯೂರ್ ಬೆಣ್ಣೆ ತೊಗೊಂಡು ಕಾಯಿಸ್ತೀವಲ್ವ, ಅದೇ ಥರ ಬರುತ್ತೆ. ನಾನು ಬಂದುಬಿಟ್ಟು ಇದೇ ರೀತಿಯೇ ಮಾಡೋದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ.
ಚೂರು ಊಟ ಮಾಡಿಸ್ಬೇಕು ಮಗುಗೆ. ಊಟ ಮಾಡಿಸ್ಬಿಟ್ಟು ಪಪ್ಪು ಬೇಕಮ್ಮ ಊಟ ನಿಂಗೆ. ಬಿಡು. ಏನು ತಿಂತಿ ಚಿನ್ನಮ್ಮ? ಈಗ ಹೆಂಗೈತಮ್ಮ? ಪರವಾಗಿಲ್ವಾ? ಎಲ್ಲಿ ನೋವ್ತೈತಮ್ಮ? ಅಲ್ಲಿ ನೋವಾ? ಚೂರು ಊಟ ಮಾಡ್ಬಿಟ್ಟು ಔಷಧಿ ಹಾಕ್ಕೊಬಿಡ್ತೀಯಾ? ಸರಿ ಹೋಗುತ್ತೆ. ಏನು ತಿಂತೀಯ ಊಟ? ಆಪಲ್ ತಿಂತೀಯಾ? ಆಪಲ್ ಕಟ್ ಕೊಡ್ಲಾ? ಇದು ಸಂಡೇ ದಿನದ ವ್ಲಾಗ್. ಹಾಗೆ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಹಾಗೆ ನನ್ನ ಮಗಳಿಗೆ ಸ್ಕೂಲ್ನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕೂಡ ಇತ್ತು ಮಂಡೇ. ಅದಕ್ಕೆ ಒಂದು ಕೊಡನ ರೆಡಿ ಮಾಡೋದಕ್ಕೆ ಹೇಳಿದರು. ಪ್ಲಾಸ್ಟಿಕ್ ಕೊಡನೇ ತೊಗೊಂಡು ಬನ್ನಿ ಅಂತ ಹೇಳಿದರು. ನೋಡಿ ಈ ರೀತಿ ನಾನು ಡಿಸೈನ್ ಮಾಡಿದ್ದೀನಿ, ಡೆಕೋರ್ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳಿಗೆ ಮಾತ್ರ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ನಾವು ಮನೆಯಲ್ಲೇ ಶಿರಪ್ ಇರೋವಂಥದ್ದನ್ನೆಲ್ಲ ಹಾಕಿ ನಾನು ಹುಷಾರು ಮಾಡಿಕೊಂಡೆ. ಸೊ ಇವಾಗ ಚೆನ್ನಾಗಿದ್ದಾರೆ, ಓಕೆ. ಬಟ್ ಈ ಟೈಮ್ನಲ್ಲಿ ಬಂದ್ಬಿಟ್ಟು ಒಂದು 3 days ಅನಿಸ್ಬೋದು. ನೋಡಿ ನನ್ನ ಮಗಳಿಗೆ ಈ ರೀತಿ ನಾನು ರಾಧೆ ಡ್ರೆಸ್ ಹಾಕಿದ್ದೆ. ಆ್ಯಕ್ಚುಲಿ ನಾನು ಅವತ್ತು ಬಂದು ಕಳಿಸೋದಿಲ್ಲ ಅಂತಲೇ ಹೇಳಿದೆ ಸ್ಕೂಲಿಗೆ. ಬಟ್ ಅವ್ರ ಮ್ಯಾಮ್ ಹೇಳಿದರು, ಅವರೇ ಐಕನ್ ಆಫ್ ದ ಡ್ಯಾನ್ಸ್ ಮೇಡಮ್, ಒಂದು 1/2 hour ಕಳಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರಿಂದ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾಯಿತು. ಬಟ್ ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟಿದ್ಲು ನನ್ನ ಮಗಳು. ಬಟ್ ಆದರೂ ಡ್ಯಾನ್ಸ್ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ಲು. ನನಗದು ಎಷ್ಟು ಖುಷಿ ಆಯಿತು ಅಂದರೆ, ಪಾಪ ನನ್ನ ಮಗು ಹುಷಾರಿಲ್ಲ ಅಂದರೂ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಖುಷಿ ಆಯಿತು. ಎಲ್ಲ ಮಕ್ಕಳು ಅಷ್ಟೇ ತುಂಬ ಅಂದರೆ ತುಂಬಾ ಮುದ್ದಾಗಿ ರೆಡಿಯಾಗಿದ್ದರು ಕೃಷ್ಣ ಜನ್ಮಾಷ್ಟಮಿ ದಿನದ್ದು. ಇದು ಮಂಡೇ ದಿನದ ವ್ಲಾಗು ನಾನು ಹಾಗೆ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನಾನು ಹೋಗ್ಬಿಟ್ಟು ಒಂದು 1/2 hour ಅಷ್ಟೇ ಬಿಟ್ಟಿದ್ದೆ. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಕರ್ಕೊಂಡು ಬಂದುಬಿಟ್ಟೆ. ಸೊ ಇವತ್ತಿನ ದಿನದ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ನಲ್ಲಿ ನಾನು ರೆಸಿಪೀಸ್ನ ಏನೂ ಶೇರ್ ಮಾಡಿಲ್ಲ. ಸೊ ಅಪ್ಕಮಿಂಗ್ ಅಂದರೆ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.